42 ಮಕ್ಕಳ ಪತ್ತೆ ಕೇಸ್ ದಾರಿ ತಪ್ಪಿಸುವ ಕೆಲಸ ಆಗ್ತಿದೆ. ಮಕ್ಕಳನ್ನ ಕರೆತಂದ 8 ಮಂದಿ ಮೌಲ್ವಿಗಳ ಮೇಲೆ ಕೇಸ್ ದಾಖಲಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ 42 ಮಕ್ಕಳು ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ದೂರು ನೀಡಿದ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅವರಿಗೆ ದೂರು ಸಲ್ಲಿಸಿದ ಪ್ರಮೋದ್ ಮುತಾಲಿಕ್ 42 ಮಕ್ಕಳ ಪತ್ತೆ ಕೇಸ್ ದಾರಿ ತಪ್ಪಿಸುವ ಕೆಲಸ ಆಗ್ತಿದೆ. ಬಾಲಕರನ್ನ ಬಾಂಗ್ಲಾದೇಶದಿಂದ ಕರೆತಂದಿರುವ ಅನುಮಾನವಿದೆ. ಮಕ್ಕಳನ್ನ ಕರೆತಂದ 8 ಮಂದಿ ಮೌಲ್ವಿಗಳ ಮೇಲೆ ಕೇಸ್ ದಾಖಲಿಸಿ ಮದರಸಾಗಳಲ್ಲಿ ಅಪಹರಣದ ಮಕ್ಕಳನ್ನ ಇರಿಸಿಕೊಳ್ಳಲಾಗಿದೆ. ಕೆಲವು ಮಕ್ಕಳು ರಾತ್ರೋರಾತ್ರಿ ನಾಪತ್ತೆಯಾಗಿದ್ದಾರೆ. ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಕೆ ನಂತರ ಪ್ರಮೋದ್ ಮುತಾಲಿಕ್ ಹೇಳಿಕೆ ನೀಡಿದ್ದಾರೆ. ಇನ್ನು ಪ್ರಮೋದ್ ಮುತಾಲಿಕ್ ಅವರಿಗೆ ಕೋಲಾರದ ಶ್ರೀರಾಮ ಸಂಘಟನೆಯ ಮುಖಂಡರು ಸಾಥ್ ನೀಡಿದರು. ನಾಟಕ ಮಾಡ್ತಾ ಇದ್ದಾರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇಲ್ವಾ ನಿಮಗೆ? ಸೊ ಬೇಜವಾಬ್ದಾರಿಯಿಂದ ದೇಶದ ಅನಾಹುತಕ್ಕೆ, ದೇಶಕ್ಕೆ ಅಪಾಯಕಾರಿಯಾಗುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂತದ್ದು ಪೊಲೀಸರ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ರಾತ್ರೋರಾತ್ರಿ ಕಳಿಸುವಂತಹದ್ದು ನೋಡಿದ್ರೆ ಇನ್ನೂ ನಮಗೆ ಸಂಶಯ ಬರ್ತಾ ಇದೆ. ಇವರು ದುಡ್ಡು ತಿಂದಿದಾರೋ, ಇವರು ಜಮೀರಿನ ಒತ್ತಡಕ್ಕೆ ಮಣಿದಿದಾರೋ, ನದೀಮನ ಒತ್ತಡಕ್ಕೆ ಮಣಿದಿದಾರೋ ಗೊತ್ತಿಲ್ಲ. ಇದು ಫುಲ್ ಎನ್ಕ್ವೈರಿ ಆಗ್ಬೇಕಂತಾನೆ ಇವತ್ತು ನಾವು DC ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮನವಿ ಅಲ್ಲ, ವಿತ್ ಸೆಕ್ಷನ್. ಬಾಲಕರ ಬಾಲ್ಯ ಮಕ್ಕಳದ್ದು ಏನೇನು ಸೆಕ್ಷನ್ ಇದೆ ಆ ಸೆಕ್ಷನ್ ಹಾಕಿ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಂಪೂರ್ಣ ಎನ್ಕ್ವೈರಿ ಆಗಿ ಮಕ್ಕಳ ವಾಪಸ್ ಬರಬೇಕು, ಆ 8 ಜನ ಮೌಲ್ವಿಗಳು ವಾಪಸ್ ಬರಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು. ಡಾಕ್ಯುಮೆಂಟ್ ಆದ ನಂತರ ಅವರನ್ನ ವಾಪಸ್ ಕೊಡಿಸುವಂತ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಇದು ಬಹಳ ಗಂಭೀರವಾದಂತಹದ್ದು. ಇದು ಆಗಿ ಮರುದಿನಾನೇ ಬೆಂಗಳೂರಿನಲ್ಲಿ ಒಂದು 22 ಜನ ಮಕ್ಕಳು, ಎಳೆಯ ಮಕ್ಕಳು, ಮುಸ್ಲಿಂ ಮಕ್ಕಳು ಸಿಕ್ಕಿವೆ. ಇದಾಗಿ ನಿನ್ನೆ 2 ದಿನದ ಹಿಂದೆ ತುಮಕೂರಿನಲ್ಲಿ ಒಂದು ಮದರಸಾದಿಂದ ಓಡಿ ಬಂದಿದ್ದಾರೆ ಮಕ್ಕಳು, ಓಡಿ ಬಂದಿದ್ದಾರೆ. ಅಲ್ಲಿ ಹರಾಸ್ಮೆಂಟ್, ಅಲ್ಲಿ ಲೈಂಗಿಕತೆ, ಅಲ್ಲಿಯ ಇದಕ್ಕೆ ಓಡಿ ಬಂದಿದ್ದಾರೆ. ಅಂದ್ರೆ ಈ ರೀತಿಯ ಮದರಸಾಗಳಲ್ಲಿ ಅವ್ಯವಹಾರ, ಅನೈತಿಕತೆ, ಅಪಹರಣದ ಮಕ್ಕಳು ಇದ್ದಾರೆ ಅಂತನ್ನುವಂತ ನಮಗೆ ದಟ್ಟ ಸಂಶಯ ಇದೆ. ನಾವು ಇಲ್ಲಿಯ DC ಅವರಿಗೆ ಕಂಪ್ಲೇಂಟ್ ಅನ್ನು ಮಾಡಿದ್ದೀವಿ. ಬಂಗಾರಪೇಟೆಯ ಘಟನೆ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ಹೇಳಿದ್ದೀನಿ. ಇಲ್ಲೇ ಇರೋದಾ? ಇಲ್ಲೇ ಇರೋದು. ಏನು ಮಾಡ್ತಿದ್ರಿ? ಬೆಳಗಾವಿಗೆ ಬಂದಿದ್ರಿ?